ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಬಗೆದಷ್ಟು ಬಯಲಾಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಇಡಿ ವಶವಾದರೆ ಇತ್ತ ಹಾಲಿ ಶಾಸಕ ದದ್ದಲ್ ನಾಪತ್ತೆಯಾಗಿದ್ದಾರೆ. ಹಾಗಾದರೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಮಾಜಿ ಸಚಿವ ಅಂದರ್, ಹಾಲಿ ಶಾಸಕ ಎಸ್ಕೇಪ್. 6 ದಿನಗಳ ಇಡಿ ಅಧಿಕಾರಿಗಳ ವಶದಲ್ಲಿ ನಾಗೇಂದ್ರ. ನನಗೇನೂ ಗೊತ್ತಿಲ್ಲ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಆದ್ರೂ ನನ್ನ ಕರೆದುಕೊಂಡು ಬಂದಿದ್ದಾರೆ, ವಿಚಾರಣೆ ನಡೆಸಿ ಬಂಧಿಸಿದ್ದಾರೆ. ಇವು ನಾವು ಹೇಳೋ ಮಾತಲ್ಲ. ಮಾಜಿ ಸಚಿವ ನಾಗೇಂದ್ರ ಇಡಿ ಕಚೇರಿಯ ಬಳಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ನೀಡಿದ ಉತ್ತರ. ಕಳೆದ 5 ದಿನಗಳು ಮಾಜಿ ಸಚಿವ ನಾಗೇಂದ್ರನಿಗೆ ಭ್ರಮ ನಿರಸನ ನೀಡಿದೆ ಅಂದ್ರೆ ತಪ್ಪಾಗಲಾರದು. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಸಂಬಂಧ ಮಾಜಿ ಸಚಿವ ನಾಗೇಂದ್ರರನ್ನ 5 ದಿನಗಳ ಹಿಂದೆ ಎಸ್ಐಟಿ ಸುದೀರ್ಘ ವಿಚಾರಣೆ ನಡೆಸಿಬಿಟ್ಟಿತ್ತು. ವಿಚಾರಣೆ ಬಳಿಕ ನಿಟ್ಟುಸಿರು ಬಿಟ್ಟು ಮನೆಗೆ ಬಂದು ನಿದ್ದೆಗೆ ಜಾರಿದ್ದ ನಾಗೇಂದ್ರಗೆ ಮರುದಿನ ಇಡಿ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿತ್ತು. ಕಚೇರಿ, ಮನೆ, ಶಾಸಕರ ಭವನ ಸೇರಿದಂತೆ ಹಲವು ಕಡೆ ದಾಳಿ ನಡೆಸಿ 2 ದಿನಗಳ ಕಾಲ ಇಡಿ ತನ್ನ ವಶದಲ್ಲೇ ಇಟ್ಟುಕೊಂಡು ನಾಗೇಂದ್ರ ಮನೆಯಲ್ಲಿ ವಿಚಾರಣೆ ನಡೆಸಿತು. ಬಳಿಕ ಮಹತ್ವದ ದಾಖಲೆಗಳ ಸಮೇತ ಇಡಿ ಅಧಿಕಾರಿಗಳು ತಮ್ಮ ಕಚೇರಿಗೆ ವಾಪಸ್ಸಾಗಿದ್ರು. ಅದು ಮುಗಿದ ಬೆನ್ನಲ್ಲೇ ಬೆಳಗ್ಗೆನೆ ತನ್ನ ಟೀಮ್ ಜೊತೆ ನಾಗೇಂದ್ರ ಮನೆಗೆ ಹೋದ ಇಡಿ ಅಧಿಕಾರಿಗಳು ನಾಗೇಂದ್ರ ವಶಕ್ಕೆ ಪಡೆದು ಇಡಿ ಕಚೇರಿಗೆ ಕರೆ ತಂದಿತ್ತು. ದಿನವಿಡೀ ವಿಚಾರಣೆ ನಡೆಸಿ ತಡರಾತ್ರಿ ನಾಗೇಂದ್ರರನ್ನ ಬಂಧನ ಮಾಡಿ ಒಂದು ಬೆಳಗ್ಗೆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿತ್ತು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಇಡಿ ಅಧಿಕಾರಿಗಳು 14 ದಿನ ಇಡಿ ಅಧಿಕಾರಿಗಳ ಕಸ್ಟಡಿಗೆ ಮನವಿ ಮಾಡಿದ್ರು. ರಿಮ್ಯಾಂಡ್ ಅರ್ಜಿ ಪರಿಶೀಲನೆ ನಡೆಸಿದ ನ್ಯಾಯಾಲಯ 6 ದಿನಗಳ ಕಾಲ ಅಂದ್ರೆ ಜುಲೈ 18ರ ತನಕ ಇಡಿ ಕಸ್ಟಡಿಗೆ ನೀಡಿದ್ರು. ಇದೇ ವೇಳೆ ನಾಗೇಂದ್ರ, ನಾನೇನೂ ಮಾಡಿಲ್ಲ, ನಾನು ಆ ಇಲಾಖೆಯ ಸಚಿವನಾಗಿದ್ದೆ ಅಷ್ಟೇ, ಎಲ್ಲ ಮಾಡಿರುವುದು ಅಧಿಕಾರಿಗಳು, ನನಗೂ ಹಗರಣಕ್ಕೂ ಸಂಬಂಧ ಇಲ್ಲ, ನ್ಯಾಯಾಧೀಶರ ಮುಂದೆ ಅಳಲು ತೋಡಿಕೊಂಡ್ರು. ಆದ್ರೆ ಇಡಿ ಅಧಿಕಾರಿಗಳು ನೀಡಿದ ಮಾಹಿತಿ ಮೇರೆಗೆ ಕಸ್ಟಡಿಗೆ ನ್ಯಾಯಾಧೀಶರು ನೀಡಿದ್ರು. ಸದ್ಯ ಅಲ್ಲಿಂದ ನೇರವಾಗಿ ಇಡಿ ಕಚೇರಿಗೆ ಕರೆತಂದು ಸದ್ಯ ಹಗರಣ ಮತ್ತು ಅಕ್ರಮದಲ್ಲಿ ನಾಗೇಂದ್ರರ ಪಾತ್ರದ ಬಗ್ಗೆ ಮತ್ತಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ನಾಗೇಂದ್ರ ಬಂಧನಕ್ಕೆ ಕೈ ಸಚಿವರು ಕೆಂಡಾಮಂಡಲರಾಗಿದ್ದಾರೆ. ಇದನ್ನ ರಾಜಕೀಯವಾಗಿ ಉಪಯೋಗಿಸಬಾರದು ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿದ್ರೆ, ಬಾಂಡ್ ಬಗ್ಗೆಯೂ ತನಿಖೆ ಮಾಡಲಿ ಅಂತ ಸಚಿವ MC ಸುಧಾಕರ್ ಸವಾಲು ಹಾಕಿದ್ದಾರೆ. ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಆ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಕಾನೂನಿನ ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ. ಆದರೆ ರಾಜಕೀಯವಾಗಿ ಇದನ್ನು ಉಪಯೋಗಿಸಬಾರ್ದು ಅನ್ನೋದಷ್ಟೇ ನಮ್ಮ ಯಾವತ್ತೂ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಏನು ಸುಪ್ರೀಂ ಕೋರ್ಟ್ ಇವತ್ತು ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ತನ್ನ ಒಂದು ಅಬ್ಸರ್ವೇಷನ್ ಅನ್ನು ಮಾಡಿತ್ತು. ಅಂಥದನ್ನ ಇವತ್ತು ಮರೆಮಾಚಿ ಇವತ್ತು ಬಹಳಷ್ಟು ಏನು ಸಂಸ್ಥೆಗಳು ಅವರ ಆದಾಯನೇ ಇಲ್ಲ ಅಂಥವರು ಸಂಸ್ಥೆಗಳು ಎಷ್ಟು ಹಣ ಕೊಟ್ಟಿದ್ದಾರೆ ಎಲೆಕ್ಟ್ರಲ್ ಬಾಂಡ್ ರೂಪದಲ್ಲಿ, ಅದರ ಡಿಸ್ಕ್ಲೋಸರ್ ಆಗಿದ್ದಂಥ ಸಂದರ್ಭದಲ್ಲಿ ಯಾಕೆ ಅದನ್ನ ಈ ದೊಡ್ಡ ದೊಡ್ಡ ಜಾರಿ ನಿರ್ದೇಶನಾಲಯಗಳು ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡಲಿಲ್ಲ ಸ್ವಯಂ ಪ್ರೇರಿತವಾಗಿ? ಇತ್ತ ನಾಗೇಂದ್ರರ ಬಂಧನದ ಬೆನ್ನಲ್ಲೇ ಶಾಸಕ ಬಸವನಗೌಡ ದದ್ದಲ್ ನಾಪತ್ತೆಯಾಗಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದೇ ಇರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದ್ರೆ, ಇಡಿ ಅಧಿಕಾರಿಗಳು ಮಾತ್ರ ದದ್ದಲ್ನ ಪ್ರತಿ ಚಲನ ವಲನದ ಮೇಲೆ ನಿಗಾ ವಹಿಸಿದ್ದಾರೆ ಎನ್ನುತ್ತಿವೆ ಮೂಲಗಳು. ಈಗಾಗಲೇ ಹಗರಣ ಸಂಬಂಧ ಎಸ್ಐಟಿ 11 ಜನರನ್ನ ಬಂಧನ ಮಾಡಿದ್ರೆ, ಇಡಿ ನಾಗೇಂದ್ರರ ಬಂಧನ ಮಾಡಿದೆ. ಅಲ್ಲದೆ ಪ್ರಕರಣ ಸಂಬಂಧ ತಲೆಮರೆಸಿಕೊಂಡಿರುವಂತಹ ಬ್ಯಾಂಕ್ ಅಧಿಕಾರಿಗಳಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಇತ್ತ ಮತ್ತೊಂದು ತಂಡ ಹಗರಣಕ್ಕೆ ಬಳಸಿದ ಬ್ಯಾಂಕ್ ಅಕೌಂಟ್, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಅನ್ನೋದ್ರ ಬಗ್ಗೆ ದಾಖಲೆ ಸಮೇತ ಲೆಕ್ಕಾಚಾರ ನಡೆಸ್ತಾ ಇದೆ. ಈ ಮಧ್ಯೆ ದದ್ದಲ್ ತನ್ನ ಪುತ್ರನ ಹೆಸರಿನಲ್ಲಿ ಭೂಮಿ ಖರೀದಿ ಮಾಡಿರುವುದು ಕೂಡ ಬೆಳಕಿಗೆ ಬಂದಿದೆ.